ಒಂದ್ ಕಡೆ ಮಿತ್ರ ಪಕ್ಷ ಲೋಕ ಸಮರಕ್ಕೆ ಸಜ್ಜಾಗ್ತಾ ಇದೆ. ಅಂದ್ರೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ ಅಣಿಯಾಗಿದೆ. ಸಂಕ್ರಾಂತಿ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಗೆ ಪ್ರವಾಸ ಬೆಳೆಸುತ್ತಾರೆ. ಜನವರಿ 16, 17 ಈ 2 ದಿನಗಳ ಕಾಲ ಕುಮಾರಸ್ವಾಮಿ ದೆಹಲಿ ಪ್ರಯಾಣವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಹಲವು ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಈಗ ಆಲ್ರೆಡಿ ಎಚ್.ಡಿ.ಕೆ ಕ್ಷೇತ್ರ ಹಂಚಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ಅವರು ಕೂಡ ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಒಂದಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ. ಕ್ಷೇತ್ರ ಹಂಚಿಕೆ ಫೈನಲ್ ಮಾಡೋ ಕುರಿತು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಅಮಿತ್ ಶಾ ಜೊತೆಗೆ ಅಂತಿಮ ಹಂತದ ಚರ್ಚೆಯನ್ನು ನಡೆಸ್ತಾರೆ. ಜೆಡಿಎಸ್ಗೆ ಸಿಗುವ ಕ್ಷೇತ್ರಗಳ ಜೊತೆಗೆ ಉಳಿದ ಕ್ಷೇತ್ರಗಳ ಕುರಿತು ಕೂಡ ಚರ್ಚೆ ಆಗುತ್ತಂತೆ. ಇನ್ನು ಉಳಿದ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿ ಆಗಬಹುದು ಅನ್ನೋದರ ಕುರಿತಂತೆ ಮಾತುಕತೆ ಆಗುತ್ತೆ. ಇಲ್ಲಿ ಜೆಡಿಎಸ್ ನಾಯಕರು ಎಷ್ಟು ಕ್ಷೇತ್ರಗಳನ್ನ ಪಡೆದುಕೊಳ್ತಾರೆ, ಅಂದ್ರೆ ಯಾವ ಕ್ಷೇತ್ರಗಳು ಅವ್ರ ಪಾಲಾಗತ್ತೆ, ಅವರ ಬೇಡಿಕೆ ಏನು. ಉದಾಹರಣೆಗೆ ಮಂಡ್ಯ, ಕೋಲಾರ, ಹಾಸನ ಈ 3 ಕ್ಷೇತ್ರಗಳನ್ನ ಬಿಟ್ಕೊಡ್ಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಆದ್ರೆ ಬಿಜೆಪಿ ನಾಯಕರು ಇದಕ್ಕೆ ಒಪ್ತಾರ ಅಂತ. ಯಾಕಂದ್ರೆ ಮಂಡ್ಯದಲ್ಲಿ ಸ್ವಾಭಿಮಾನದ ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿರುವಂತಹ ಕ್ಷೇತ್ರ ಮಂಡ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಸುಮಲತಾ ಅವರು ನಾನು ಇಲ್ಲೇ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡ್ರ ಕಾರಣಕ್ಕಾಗಿ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.